ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತ ಭಾಗ 1 ಘಟಕ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಅಭ್ಯಾಸ 3.1 ನಲ್ಲಿ ಕ್ವಶನ್ ನಂಬರ್ 1 ಅನ್ನ ಬಿಡಿಸಿ ತೋರಿಸ್ತೇನೆ. ಕ್ವಶನ್ ನಂಬರ್ 1 ಅನ್ನ ನೋಡೋಣ. ಕೆಳಗೆ ನೀಡಿರುವ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ನಕ್ಷಾಕ್ರಮದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವಿಲ್ಲಿ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ನಕ್ಷೆಯನ್ನು ಹೇಗೆ ಬಿಡಿಸೋದು ಅನ್ನೋದನ್ನ ಇಂಪಾರ್ಟೆಂಟ್ ಇದು. ಈ ಒಂದು ಸಮಸ್ಯೆಯನ್ನು ಹೇಳ್ಕೊಡ್ತೀನಿ. 10ನೇ ಕ್ವಶನ್ ನಂಬರ್ 1 ನೋಡೋಣ. 10ನೇ ತರಗತಿಯ 10 ವಿದ್ಯಾರ್ಥಿಗಳು ಗಣಿತ ರಸ ಪ್ರಶ್ನೆಯಲ್ಲಿ ಭಾಗವಹಿಸಿದರು. ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ನಾವಿಲ್ಲಿ 10 ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ್ದಾರೆ. ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ 4 ಪಟ್ಟು ಹೆಚ್ಚೈತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವಿಲ್ಲಿ ಪರಿಹಾರದಲ್ಲಿ ನಮಗೀಗ ಹುಡುಗರ ಸಂಖ್ಯೆನೂ ಗುರ್ತಿಲ್ಲ, ಹುಡುಗಿಯರ ಸಂಖ್ಯೆನೂ ಗುರ್ತಿಲ್ಲ. ಅದನ್ನೇ ನಾವು ಕಂಡುಹಿಡಿಬೇಕು. ಆದ್ರಿಂದ ನಾವಿಲ್ಲೇ ಪರಿಹಾರದಲ್ಲಿ ಏನು ತಗೊಳ್ಳೋಣ, ಹುಡುಗಿಯರ ಸಂಖ್ಯೆ x ಅಂತ ತಗೊಳ್ಳೋಣ, ಹುಡುಗರ ಸಂಖ್ಯೆ y ಅಂತ ತಗೊಳ್ಳೋಣ. ಒಟ್ಟು ವಿದ್ಯಾರ್ಥಿಗಳು 10 ಅದಾರ. ಹಾಗಾದ್ರೆ ಇದು ಮೊದಲನೇ ಒಂದು ಸಮೀಕರಣ ಆಗ್ತದ. ಏನು, ಹುಡುಗಿಯರ ಸಂಖ್ಯೆ x ಪ್ಲಸ್ ಹುಡುಗರ ಸಂಖ್ಯೆ y = 10. ಇದು ಸಮೀಕರಣ 1 ಆಗ್ತದ. ಆಮೇಲೆ ಮುಂದೆ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ 4 ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಅವಾಗ ನಾನಿಲ್ಲಿ ಏನ್ ಬರ್ತೈತಿ ಅಂದ್ರೆ ಸಮೀಕರಣ, ಹುಡುಗಿಯರ ಸಂಖ್ಯೆ x, ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದ್ದರೆ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ 4 ಹೆಚ್ಚೈತನಂತಾರೆ. ಹುಡುಗಿಯರ ಸಂಖ್ಯೆ y, ಈಗ ನಂಗೆ ಸಂಖ್ಯೆ ಗುರ್ತಿಲ್ಲಲ್ಲ, 4 ಹೆಚ್ಚಂದ್ರೆ +4 ಅಂತ ಬರ್ಕೊಳ್ಳೋಣ. ಆದ್ರಿಂದ x ಇದ ರೈಟ್ ಹ್ಯಾಂಡ್ ಸೈಡಲ್ಲಿ y +4 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತಗೊಂಡಾಗ ಪ್ಲಸ್ y ಇದ್ದು ಈ ಸೈಡ್ ಬಂದ್ರೆ -y ಆಗ್ತೈತಿ. 4 ಹಾಗೆ ಇಟ್ಕೊಂಡ = 4. ಇದು ನಮಗೆ ಎರಡನೇ ಸಮೀಕರಣ ಸಿಕ್ತು. ಈಗ ಫಸ್ಟ್ ಏನ್ ಮಾಡ್ಕೊಳ್ಳೋದು, 1 ಮತ್ತು 2ನೇ ಸಮೀಕರಣಗಳನ್ನ ಎರಡು ಬರ್ಕೊಳ್ಳೋದು. x + y = 10 ಒಂದನೇ ಸಮೀಕರಣ, x - y = 4 ಎರಡನೇ ಸಮೀಕರಣ ಅಂತ ಬರ್ಕೊಳ್ಳೋದು. ಈಗ ನಾವೀಗ x ಮತ್ತು y ಬೆಲೆ ಕಂಡುಹಿಡಿಬೇಕಲ್ಲ, ಅದಕ್ಕೋಸ್ಕರ ನಾವಿಲ್ಲಿ x + y = 10, x - y = 4 ಅಂತ ಸಪ್ರೇಟ್ ಮಾಡ್ಕೊಂಡು y = 10 ರೈಟ್ ಹ್ಯಾಂಡ್ ಸೈಡಲ್ಲಿ 10 ಹಾಗೆ ಇರಲಿ. ಎಕ್ಸ್ ಇದನ್ನ ಈ ಸೈಡ್ ತಗೋಬೇಕು. ಈ ಸೈಡ್ ತಗೊಂಡಾಗ ಏನಾಗ್ತೈತಿ, ಎಕ್ಸು ಮೈನಸ್ ಆಗ್ತೈತಿ, -x ಅಂತ ಬರ್ತೈತಿ. ಆದ್ರಿಂದ y = 10 - x ಆಯ್ತು. ಇಲ್ಲೇ ನೋಡೋಣ, ಇಲ್ಲೇ x - y = 4 ಐತಿ. ಅದಕ್ಕೆ ಈಗ -y = ಅಂತ ಹಾಕೋಕ್ಕಿಂತ ನಾನೇನು ಮಾಡಿದ್ದೀನಿ, -y ಅನ್ನ ಈ ಸೈಡ್ ತಗೊಂಡಿರೋದು. -y ಈ ಸೈಡ್ ಬಂದ್ರೆ +y ಆತ. ಏನು ಉಳಿತು, ಇದು 4 ಈ ಸೈಡ್ ಬಂದ್ರೆ -4 ಆಗ್ತದೆ. ನೋಡಿಲ್ಲೇ -y ನಾನು ಈ ಸೈಡ್ ತಗೊಂಡೆ ಅಂದ್ರೆ +y ಆಯ್ತು. ಇದು +4 ಈ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ -4 ಆಯ್ತು. ಅದಕ್ಕೆ x - 4 = y. y ಬೆಲೆ ಸಿಕ್ತು ನನಗೆ x - 4. ಈಗ ನಾನು x ಬೆಲೆ ನೀವು ಏನು ತಗೋಬಹುದು. ನಾವು 3 ಬೆಲೆಗಳನ್ನು ತಗೊಂಡ್ರು ನಡೀತದ, 2 ಬೆಲೆಗಳನ್ನು ತಗೊಂಡ್ರು ಓಕೆ. ನಾ ಇಲ್ಲೇ 3 ಬೆಲೆಗಳನ್ನು ತಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. x ಬೆಲೆ ನಾನು 2 ಹಾಕ್ತೇನೆ. ಈಗ ಅಂದ್ರೆ x ಬೆಲೆ 2 ಹಾಕಿದ್ರೆ y ಬೆಲೆ ಎಷ್ಟು ಬಂತು, 10 - x. 10 - x = x ಬೆಲೆ 2 ಹಾಕೋದು, 10 - 2 ಅಂದ್ರೆ ಎಷ್ಟು ಬಂತು, 8 ಬಂತು. ಆಮೇಲೆ x ಬೆಲೆ 3 ಹಾಕಿ ನೋಡೋಣ, ಏನು ಬಂತು, 10ರಲ್ಲಿ 3 ಕಳೆದ್ರೆ 7 ಬಂತು. x ಬೆಲೆ 4 ಹಾಕಿ ನೋಡೋಣ, 10ರಲ್ಲಿ 4 ಕಳೆದ್ರೆ ಎಷ್ಟು ಬಂತು, 6. ಯಾಕೆ ನಾನು 2, 3, 4 ತಗೊಂಡೇನಿ, 1, 2 ತಗೊಂಡ್ರೆ ನಡೆಯಂಗಿಲ್ಲೇನು, ಅಥವಾ 0 ತಗೊಂಡ್ರೆ ನಡೆಯಂಗಿಲ್ಲೇನು, ಅಥವಾ ಮೈನಸ್ ಸಂಖ್ಯೆ ತಗೊಂಡ್ರು ಬರ್ತದೇನು, ಬರ್ತದ. ಹೆಚ್ಚಾಗಿ ಸ್ಮಾಲ್ ನಂಬರ್ಸ್ ತಗೊಂಡು ನೋಡೋದು. ಅಂದ್ರೆ ನೀವು 1 ತಗೋಬಹುದು, 0 ತಗೋಬಹುದು, ಪಾಸಿಟಿವ್ ನಂಬರ್ಸ ಹೆಚ್ಚಾಗಿ ತಗೋರಿ. ಆದ್ರಿಂದ ನಾನಿಲ್ಲಿ 2, 3, 4 ಹಾಕಿದಾಗ ಏನು ಬಂತು ನಂಗೆ ಬೆಲೆಗಳು, 8, 7 ಮತ್ತು 6 ಬಂತು. ಈ ಸೈಡ್ ನೋಡೋಣ. ಈಗ ಈ ಸೈಡ್ ಬೆಲೆಗಳು ಏನು ಬರ್ತದಂತ. ಈಗ x ಬೆಲೆ 4 ನಾ ಯಾಕೆ ತಗೊಂಡೀನಿ ಅಂತಂದ್ರೆ, 0 ಯಾಕೆ ತಗೋಲಿಲ್ಲ, ನಾ ಇಲ್ಲೇ x ಬೆಲೆ 0 ಹಾಕಿನಂದ್ರೆ -4 ಆಗ್ತೈತಿ.
ಆಗಲಿ, ಅದೇನು ತಪ್ಪಿಲ್ಲ. ನನಗೆ ಪಾಸಿಟಿವ್ ನಂಬರ್ಸ್ ಬೇಕು, ಪ್ಲಸ್ ಇರುವಂಥ ನಂಬರ್ಸ್ ಬೇಕನ್ನೋ ಉದ್ದೇಶದಿಂದ ನಾ ಏನು ಮಾಡೀನಿ, ಎಕ್ಸ್ ಬೆಲೆ ಫಸ್ಟ್ 4 ತೊಗೊಂಡೀನಿ. 4 ಹಾಕಿದ್ನಿ ಅಂತಂದ್ರೆ 4 4 ಕಳೆದ್ರೆ 0 ಬಂತು, ಅದಕ್ಕೆ y ಬೆಲೆ 0 ಆಯ್ತು. ಈಗ ಎಕ್ಸ್ ಬೆಲೆ ಇದಕ್ಕಿಂತ ಹೆಚ್ಚಿಗೆ ನಂಬರ್ ತೊಗೊತಾ ಇದ್ದೇನೆ. ಈಗ ಅಂದ್ರೆ 5, 5ರಲ್ಲಿ 4 ಕಳೆದ್ರೆ 1 ಬಂತು. ಅದೇ ರೀತಿ 6 ತಗೊಂಡ್ರೆ 6ರಲ್ಲಿ 4 ಎಕ್ಸ್ ಬೆಲೆ 6 ಹಾಕೋದು, 6ರಲ್ಲಿ 4 ಕಳೆದ್ರೆ 2 ಬಂತು. ನನಗಿಲ್ಲೇ 3 ಬೆಲೆಗಳು ಸಿಕ್ಕು, ಈ ಸೈಡು 3 ಬೆಲೆಗಳು ಸಿಕ್ಕು. 2 ಬೆಲೆಗಳನ್ನು ತಗೊಂಡ್ರು ಕೂಡ ನಡಿತೈತಿ. ಇಲ್ಲೇ ಚೆಕ್ ಮಾಡಬೇಕು y ಬೆಲೆ, ಆ ಪ್ರಕಾರ ನಾವೇನು ಮಾಡಬೇಕು, ಎಕ್ಸ್ ಬೆಲೆಗಳನ್ನು ನಾವೇ ತಗೊಳ್ಳೋದಿಲ್ಲ, ಹೌದಾ. ಎಕ್ಸ್ ಬೆಲೆಗಳನ್ನು ಹಾಕೊಂಡಾಗ y ಬೆಲೆ, ಆದರೆ ಆ ಎಕ್ಸಲ್ಲಿ ಹಾಕಿ ನಾವು ಲೆಕ್ಕ ಮಾಡಿದಾಗ y ಬೆಲೆ ನಮಗೆ ಬರ್ತೈತಿ. ಈಗ ನಮಗೆ ಎಕ್ಸ್ ಮತ್ತು y ಬೆಲೆ ಸಿಕ್ತು. ಇನ್ನು ಮುಂದೆ ನಾವೇನ ನಕ್ಷೆ ಹೆಂಗೆ ಬಿಡಿಸೋದನ್ನಂತ ನೋಡೋಣ. ಈಗ ನಕ್ಷೆಯನ್ನು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲೇ ನೋಡ್ರಿ. ಇದು ಒಂದು ಕಾರ್ಟೀಷಿಯನ್ ಪದ್ಧತಿ ಪ್ರಕಾರ ನಾ ಇಲ್ಲೇ ನಕ್ಷೆಯನ್ನು ಬಿಡಿಸಿ ತೋರಿಸ್ತೀನಿ. ಈಗ ಇದು ಎಕ್ಸ್ ಅಕ್ಷ, ಇದು y ಅಕ್ಷ ಅಂತ ಆಗ್ತದ. ಮಧ್ಯದಲ್ಲಿ 0 ಇಟ್ಕೊಳ್ಳೋದು. ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್, ಇದು y, ಇದು y ಡ್ಯಾಶ್ ಅಂತ ಆಗ್ತದ. ಇಲ್ಲಿ ಬಲಭಾಗದಲ್ಲಿ ನಾವು ಪ್ಲಸ್ ಇರುವಂಥ ಸಂಖ್ಯೆಗಳನ್ನು ತಗೋಬೇಕು. 1 2 +1 +2 3 4 5 6 7 8 ತಗೊಂಡೀನಿ. ಇಲ್ಲೇ ಮೇಲೆ ಪ್ಲಸ್ ನಂಬರ್ಸನ್ನು ಹಾಕೋಬೇಕು. +1 +2 3 4 5 6 7 8 9 10ವರೆಗೆ ತಗೊಂಡೀನಿ. ಇದು ಒಂದೊಂದು ಬಾಕ್ಸು 1 ಸೆಂಟಿಮೀಟ್ರನ್ನು ಸೂಚಿಸ್ತದ. ಅದಕ್ಕೆ ನಾನು ಬಿಂದುಗಳನ್ನು ಹಾಕಿಲ್ಲಿ 1 ಸೆಂಟಿಮೀಟ್ರಿಗೆ 1 2 3 ಅಂತ ಹಾಕೊಂಡೀನಿ. ಇದು ಬಲಭಾಗ. ಇದು ಎಡಭಾಗದಲ್ಲಿ ಮೈನಸ್ ಸಂಖ್ಯೆಗಳು ಬರ್ತಾವ. -1 -2 -3 -4 -5 ಅಂತ ಹಾಕೊಂಡೀನಿ. ಮತ್ತು ಮೇಲೆ ಪ್ಲಸ್ ಸಂಖ್ಯೆಗಳಿದ್ರೆ ಕೆಳಗ ಮೈನಸ್ ಸಂಖ್ಯೆಗಳು ಬರ್ತಾವು. -1 -2 -3 -4 -5 -6 ಅಂತ ಹಾಕಿಕೊಂಡೇನಿ. ಈಗ ನಾವೀಗ ನಕ್ಷೆ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಈಗ ಮೊದಲು ಸಮಸ್ಯೆಯಲ್ಲಿ ನಾವೀಗ ಫಸ್ಟ್ ಸ್ಕೇಲನ್ನು ಬರ್ಕೋಬೇಕು. ಸ್ಕೇಲ್ ಏನು ಬರ್ಕೋಬೇಕು ಅಂತಂದ್ರೆ ಎಕ್ಸ್ ಆಕ್ಸಿಸ್ ಅಂದರೆ ಎಲ್ಲ 1 ಸೆಂಟಿಮೀಟ್ರಿಗೆ ಒಂದೊಂದು ನಂಬರನ್ನು ಹಾಕ್ಕೊತ ಹೋಗೇನಿ. ನಾನು ಎಲ್ಲ 1 ಸೆಂಟಿಮೀಟ್ರ್ ತೊಗೊಂಡೇನಿ. ಎಕ್ಸ್ ಅಕ್ಷನು 1 ಸೆಂಟಿಮೀಟ್ರ್ ತೊಗೊಂಡೇನಿ, y ಅಕ್ಷನು 1 ಸೆಂಟಿಮೀಟ್ರ್ ತೊಗೊಂಡೇನಿ. ಆದ್ದರಿಂದ ಎಕ್ಸ್ ಆಕ್ಸಿಸ್ = 1 ಸೆಂಟಿಮೀಟ್ರ್ ಅಂದ್ರೆ 1 ಮಾನ ಅಂತ ಬರ್ಕೊಳ್ಳೋದು. y ಆಕ್ಸಿಸನ್ನು ಕೂಡ 1 ಸೆಂಟಿಮೀಟ್ರ್ ಅಳತೆ ತಗೊಂಡೇನಿ, ಅದಕ್ಕೆ 1 ಸೆಂಟಿಮೀಟ್ರ್ = 1 ಮಾನ ಅಂಥೇಳಿ ಬರ್ಕೊಳ್ಳೋದು. ಈಗ ಮೊದಲೇ ಒಂದು ಸಮೀಕರಣ x + y = 10 ಇದ್ದಾಗ ನಾ ಇಲ್ಲಿ ಬೆಲೆಗಳನ್ನು ಬರ್ಕೊಂಡೀನಿ. x - y = 4 ಇದ್ದಾಗ ಇವು ಬೆಲೆಗಳನ್ನು ನಾವೀಗೇನು ಬೆಲೆಗಳ ಕಂಡು ಹಿಡಿದ್ವಿ ಅವನ್ನ ಈ ಸೈಡ್ ಬರ್ದೇನಿ. ಇವು ಬರಿಬೇಕಂತ ಏನೂ ಇಲ್ಲ, ನೀವು ಈಗ ಆಲ್ರೆಡಿ ಇಲ್ಲಿ ಬುಕ್ಕಲ್ಲಿ ಬರ್ದಿರ್ತೀರಲ್ಲ ಅದನ್ನೇ ನೋಡಿ ನಕ್ಷೆ ಬಿಡಿಸೋದು. ಇಲ್ಲಿ ನಾನು ಬಿಡಿಸಿ ತೋರಿಸೋ ಉದ್ದೇಶದಿಂದ ಇಲ್ಲಿ ಬರ್ಕೊಂಡೇನಿ. ಇವನ್ನ ಫಸ್ಟ್ ನೋಡೋಣ. ಮೊದಲನೇ ಒಂದು ಸಮೀಕರಣದ ಎಕ್ಸ್ ಏನೈತಿ 3, y ಏನಿದೆ 7. ಇದನ್ನು ಇಲ್ಲಿ ಮಾರ್ಕ್ ಮಾಡಿ ನಾನು ಇಲ್ಲಿ ತೋರಿಸ್ತೀನಿ. ಇದು ಎಕ್ಸ್ ಪ್ಲಸ್ 3 ಐತಲ್ಲ, ಎಕ್ಸ್ ಇಲ್ಲೇ 3 ಐತಿ, y ಏನೈತಿ 7 ಐತಿ. 7 ಐತಿ ನನಗೆ ಇಲ್ಲಿ. ಇದು y 7, ಇದು ಎಕ್ಸ್ ಇರ್ತದೆ. ಎರಡು ಎಲ್ಲಿ ಸೇರ್ತದ ಆ ಬಿಂದುವನ್ನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಆ ಬಿಂದುಗಳನ್ನು ಇಲ್ಲಿ ಯಾವುದು ಮೊದಲನೇ ನಂಬರ ಎಕ್ಸ್ ಆಗ್ತೈತಿ, ಎರಡನೇ ನಂಬರ y ನಂಬರ್ ಬರ್ಕೋಬೇಕು. ಈ ಥರ ನಾವು ಎರಡೂ ಎಲ್ಲಿ ಕೂಡ್ತದ ಆ ಪಾಯಿಂಟ್ ಮಾರ್ಕ್ ಮಾಡಿ ನಂಬರ್ಸ್ ಬರ್ಕೊಳ್ಳೋದು. ನೆಕ್ಸ್ಟ್ ಎರಡನೇ ನಂಬರ್ ಏನು, ಎಕ್ಸ್ 4 ಮತ್ತು 6. ಎಕ್ಸ್ 4 ಪಾಸಿಟಿವ್ ನಂಬರ್ ಅಂದರೆ +4, 4 ಮತ್ತು 6. 6 ಇಲ್ಲೈತಿ. ಎರಡು ಎಲ್ಲಿ ಕೂಡ್ತೈತಿ, ಎರಡು ಈ ಒಂದು ಬಿಂದುವಿನಲ್ಲಿ ಕೂಡ್ತದ. ಅಂದರೆ ನಿಮ್ಗೆ ಇನ್ನೂ ಅದು ಸರಿಯಾಗಿ ತಿಳಿಲಿಲ್ಲ ಅಂತಂದರೆ ನಾವು ಸ್ಕೇಲಿ ಕೂಡ ಏನು ಮಾಡ್ಬೋದು, ಇದನ್ನು ಈ ಥರ ಮಾಡ್ಕೋಬೋದು. ಎಕ್ಸ್ ಏನೈತಿ 4, y ಏನೈತಿ 6. ಎರಡು y ಏನೈತಿ 6, ಅದು ಎರಡು ಈ ಬಿಂದುವಿನಲ್ಲಿ ಕೂಡ್ತದೆ. ಅದರಿಂದ ಅದನ್ನು ಬರ್ಕೊಂಡು ಇಲ್ಲೇ ಎಕ್ಸ್ ಏನೈತಿ 4 ಅಂತ ಬರ್ಕೊಂಡು y 6 ಅಂತ ಬರ್ಕೊಂಡು ಮೂರನೇ ಪಾಯಿಂಟಲ್ಲೇ ನಾವು ಎರಡೇ ತೊಗೊಂಡ್ರು ನಡೀತದ.
ಮೂರನೇ ಪಾಯಿಂಟು ಎಕ್ಸ್ 6 ವೈ 4. ಎಕ್ಸ್ 6 ಇಲ್ಲೈತಿ, ವೈ 4 ಇಲ್ಲೈತಿ. ಎರಡು ಎಲ್ಲಿ ಕೂಡ್ತದ? ಈ ಬಿಂದುವಿನಲ್ಲಿ ಕೂಡ್ತೈತಿ. ಆಮೇಲೆ ನಾವು 6, 4 ಕಾಮ ಹಾಕ್ಬೇಕಾ? ಕಾಮ ಬರ್ಕೊಂಡು ಈಗ ಸ್ಕೇಲ್ ತಗೊಂಡು ಅವನ್ನ ಎಲ್ಲೆಲ್ಲಿ ಬಿಂದುಗಳು ಸೇರಿದಾವಲ್ಲ ಅದನ್ನು ಒಂದು ರೇಖೆಯಲ್ಲಿ ಎಳ್ಕೋಬೇಕು. ಈಗ ನಾನು ಏನು ಮಾಡ್ತಾ ಇದ್ದೀನಿ? ರೇಖೆಯನ್ನು ಕರೆಕ್ಟಾಗಿ ರೇಖೆಯನ್ನು ಎಳಿತಾ ಇದ್ದೀನಿ. ಈಗ ರೇಖೆಯನ್ನು ಎಳೆದ ಆದಿಂದ ಅದು ಯಾವ ಒಂದು ಸಮೀಕರಣದ್ದು ಅಂತ ಹೇಳಿ ನಾವಿಲ್ಲಿ ಬರ್ಕೋಬೇಕು. ಅದು ಯಾವ ಸಮೀಕರಣದ ರೇಖೆ? ಅದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಆ ಸಮೀಕರಣದ ರೇಖೆ ಇದೆ. ಇನ್ನು ಇನ್ನೊಂದು ಏನು? ಎಕ್ಸ್ 4 ವೈ 0. ಎಕ್ಸ್ ಇಲ್ಲಿ 4 ಐತಿ, ವೈ 0 ಅಂತಂದ್ರೆ ಎರಡು ಒಂದೇ ಬಿಂದುವಿನಲ್ಲಿ ಕೂಡ್ತದೆ. ಇವಾಗ ನೆನ್ಪಿಟ್ಕೋಬೇಕು ಆ ಥರ. ಎಕ್ಸ್ 4 ವೈ 0 ಅಂದರೆ ಇದು ಒಂದೇ ಲೈನಲ್ಲಿ. ಆದ್ದರಿಂದ ಏನು ಬರ್ಕೋಬೇಕು? 4 0. ನೆಕ್ಸ್ಟ್ 5 1. ಎಕ್ಸ್ 5 ಮತ್ತು ಇದು 1 ಈ ಪಾಯಿಂಟ್ 5 1 ಕಾಮ 5 ಏನಿದು? ಎಕ್ಸ್ ಅಕ್ಷ. ವೈ ಏನು ಬೆಲೆ ಐತಿ? 1. 6 2 6 2 6 ಎಕ್ಸ್ 2 ವೈ ಆಯ್ತು. ಇವನ್ ಮೂರು ಏನು ಮಾಡೋದೀಗ? ಸೀದಾ ಒಂದು ರೇಖೆಯನ್ನು ಎಳ್ಕೊಳ್ಳೋದು. ಎಲ್ಲಿ ಕೂಡ್ತೈತ್ಲ ಆ ಪ್ರಕಾರ ನೋಡ್ರಿ. ಇಲ್ಲಿ 3 ರೇಖೆಗಳು ಒಂದು ಬಿಂದುವಿನಲ್ಲಿ ಸೇರ್ತಾ ಇದ್ದಾವೆ. ಅದನ್ನು ನಾನೀಗ ಎಳಿತಾ ಇದ್ದೇನೆ. ಎಕ್ಸ್ಟೆಂಡ್ ಮಾಡ್ಕೊರಿ ಲೈನ. ಈಗ ಇದು ಯಾವ ಒಂದು ಸಮೀಕರಣದಿಂದ ಈ ಒಂದು ರೇಖೆ ಬಂತು ನಮಗಿದ? ಎಕ್ಸ್ ಮೈನಸ್ ವೈ ಇಸ್ಕ್ವಲ್ ಟು 4. ಈಗ ನನಗೆ ಇದು ಒಂದು ಬಿಂದುವಿನಲ್ಲಿ ನನಗೆ ಸೇರ್ತಿದೆ. ಈ ರೇಖೆ ಮತ್ತು ಇದು ರೇಖೆ ಯಾವ ಬಿಂದುವಿನಲ್ಲಿ ಕೂಡಿತು? ಒಂದು ಬಿಂದುವಿನಲ್ಲಿ ಛೇದಿಸಿತು. ಯಾವುದಪ್ಪ ಇದು? ಎಕ್ಸ್. ನೋಡ್ರಿಲೆ ಇದನ್ನು ನೀವು ಗುರ್ತ ಹಿಡ್ಕೊಳ್ಳೋಕೆ ಕಲ್ಕೋಬೇಕು. ಎಕ್ಸ್ 7 ಐತಿ ಮತ್ತು ವೈ ಏನಿದೆ? 3 ಬಿಂದು. ಇದನ್ನು ಡಾಟ್ ಡಾಟ್ ಹಾಕಿ ತೋರಿಸ್ತಾ ಇದ್ದೀನಿ. ಆದ್ದರಿಂದ ಎಲ್ಲಿ ನಮಗೆ ಛೇದಿಸಿತು ಒಂದು ಬಿಂದುವಿನಲ್ಲಿ? ಎಕ್ಸ್ 7 ಮತ್ತು ವೈ 3. ಇದೇ ನಮಗೆ ಬೇಕಾಗಿರುವಂಥ ಒಂದು ಉತ್ತರ ಅಂತ ಹೇಳ್ಬೋದು. ಅಂದರೆ ಈಗ ನಮ್ಗೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಸಿಕ್ತು. ಎಕ್ಸ್ ಬೆಲೆ ಏನು ಸಿಕ್ತು ನನಗೀಗ? ಎಕ್ಸ್ ಬೆಲೆ 7 ಸಿಕ್ತು, ವೈ ಬೆಲೆ 3. ಅಂದ್ರೆ ಎಕ್ಸ್ ಅಂದ್ರೆ ನಾವೇನು ತಗೊಂಡಿದ್ವಿ? ಹುಡುಗಿಯರ ಸಂಖ್ಯೆ ಎಕ್ಸ್ 7, ಹುಡುಗರ ಸಂಖ್ಯೆ 3. ಅಂದರೆ 10 ಮಕ್ಕಳು ರಸಪ್ರಶ್ನೆಯಲ್ಲಿ ಭಾಗವಹಿಸಿದ್ರಲ್ಲ. ಈಗ ನಾವು ಅದನ್ನ ನಕ್ಷೆಯ ಮೂಲಕ ನಾವೇನು ಮಾಡಿದ್ವಿ? ಕಂಡುಹಿಡಿದ್ವಿ. ಹುಡುಗಿಯರು 7 ಒಂದೇ ಬಿಂದುವಿನಲ್ಲಿ ಛೇದಿಸುತ್ತದೆ 2 ರೇಖೆಗಳು ಅಂದಾಗ ಅವು ಸ್ಥಿರ ಜೋಡಿಗಳು ಅಂತ ನಾವು ಆಗಲೇ ಅದ ನಿಬಂಧನೆ ಅಂತ ಹೇಳಿದ್ವಲ್ಲ, ಆ ನಿಬಂಧನೆಯನ್ನು ನೀವು ನೆನ್ಪಿಟ್ಕೋಬೇಕು. ಇದೇನ ಒಂದೇ ಬಿಂದುವಿನಲ್ಲಿ ಛೇದಿಸ್ತೈತಿ ಅಂತಂದ್ರೆ ಛೇದಿಸುವ ರೇಖೆಗಳಿವು ಮತ್ತು ಒಂದೇ ಒಂದು ಪರಿಹಾರ. ಈಗ ಒಂದೇ ಪರಿಹಾರ ನಮ್ಗೆ ಸಿಕ್ತಲ್ಲ, ಒಂದೇ ಪರಿಹಾರ ಇರ್ತದೆ. ಇದಕ್ಕೆ ಅನನ್ಯ ಪರಿಹಾರ ಅಥವಾ ಒಂದೇ ಪರಿಹಾರ. ಮತ್ತು ಇವು ಯಾವ ಥರ ಇರ್ತದೆ ಅಂದರೆ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಈ ಥರ ಒಂದು ನಿಬಂಧನೆಯಲ್ಲಿ ಈ ಒಂದು ಬರ್ತದ ನಕ್ಷೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗಾಗಿ ನಾವೀಗ ನಕ್ಷೆ ಹೇಗೆ ಬಿಡಿಸಬೇಕು ಅನ್ನೋದನ್ನು ನಾವಿಲ್ಲೇ ತಿಳಿದುಕೊಂಡಿದ್ದೇವೆ. ಸ್ಕೇಲ್ ಕಂಪಲ್ಸರಿ ಬರಿಬೇಕು. ಕಾರ್ಟೇಷಿಯನ್ ಪದ್ಧತಿ ಪ್ರಕಾರ ಈ ಥರ ನಾವು ಏನು ಮಾಡ್ತೀವಿ? ನಕ್ಷೆಯನ್ನು ರಚಿಸಿ ಎಕ್ಸ್ ಮತ್ತು ವೈ ಬೆಲೆ ಬರ್ಕೋಬೇಕು. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಇದರಲ್ಲಿ ಎರಡನೇ ಪ್ರಶ್ನೆ 5 ಪೆನ್ಸಿಲು ಮತ್ತು 7 ಪೆನ್ನುಗಳ ಒಟ್ಟು ಬೆಲೆ 50 ರೂಪಾಯಿ. ಹಾಗೆ 7 ಪೆನ್ಸಿಲು ಮತ್ತು 5 ಪೆನ್ನುಗಳ ಒಟ್ಟು ಬೆಲೆ 46. ಪ್ರತಿಯೊಂದು ಪೆನ್ಸಿಲ್ ಹಾಗೂ ಪೆನ್ನಿನ ಬೆಲೆ ಕಂಡುಹಿಡಿಯಿರಿ. ಈಗ ನಮಗೆ ಒಂದು ಪೆನ್ನಿನ ಬೆಲೆ ಗುರ್ತಿಲ್ಲ. ಪ್ರತಿಯೊಂದು ಅಂತಂದ್ರೆ ಒಂದು ಪೆನ್ನಿನ ಬೆಲೆ ಮತ್ತು ಒಂದು ಪೆನ್ಸಿಲಿನ ಬೆಲೆ ಗುರ್ತ ಮಾಡ್ಕೋಬೇಕು. ಆದ್ರಿಂದ ನಾವೀಗ ಏನು ಮಾಡೋಣ? ಒಂದು ಪೆನ್ಸಿಲಿನ ಬೆಲೆ ಎಕ್ಸ್ ಅಂತ ತಿಳ್ಕೋನು, ಒಂದು ಪೆನ್ನಿನ ಬೆಲೆ ವಾಯ್ ಅಂತ ತಿಳ್ಕೋನು. ಈಗ ಫಸ್ಟ್ ಏನು ಕೊಟ್ಟಾರಣ? 5 ಪೆನ್ಸಿಲ್ ಮತ್ತು 7 ಪೆನ್ನುಗಳ ಒಟ್ಟು ಬೆಲೆ 50. ಅದನ್ನು ಸಮೀಕರಣ ರೂಪದಲ್ಲಿ ಬರೆಯೋಣ. ಎಕ್ಸ್ ಅಂದ್ರೆ ಒಂದು ಪೆನ್ಸಿಲಿನ ಬೆಲೆ, ಹೌದಾ? 5 ಪೆನ್ಸಿಲ್ ಅಂದರೆ 5x ಪ್ಲಸ್ 7 ಪೆನ್ 7y ಈಸ್ ಈಕ್ವಲ್ ಟು ಒಟ್ಟು ಬೆಲೆ 50. ಇದು ಇಕ್ವೇಶನ್ ನಂಬರ್ 1 ಅಂದ್ರೆ 1ನೇ ಸಮೀಕರಣ. 2ನೇ ಸಮೀಕರಣ ಏನು ಕೊಟ್ಟಾರ ಕ್ವಶನಲ್ಲಿ
ತಿಳ್ಕೊಂಡೇ ಮಾಡ್ಕೊತ ಹೋಗೋದು. 7 ಪೆನ್ಸಿಲ್ ಮತ್ತು 5 ಪೆನ್ನುಗಳ ಒಟ್ಟು ಬೆಲೆ 46 ಅಂತ ಕೊಟ್ಟಾರೆ. ಇದು ಎರಡನೇ ಸಮೀಕರಣ ಆಗ್ತೈತಿ. 7 ಪೆನ್ಸಿಲು ಎಕ್ಸ್, ಪೆನ್ನ ವಾಯ್ ಅಂತ ತಗೊಂಡಿಲ್ಲ. 7x + 5y = 46. ಇದು ಇಕ್ವೇಷನ್ ನಂಬರ್ 2 ಆಗ್ತದೆ. ಈಗ ಎರಡು ಇಕ್ವೇಷನ್ಗಳನ್ನು 1 by 1 ಒಂದು ಸೈಡ್ ಬರ್ಕೋಬೇಕು ಫಸ್ಟ್. ಯಾಕಂದ್ರೆ ನಾವೀಗ ಎಕ್ಸ್ ಬೆಲೆ ಮತ್ತು ವಾಯ್ ಬೆಲೆ ಕಂಡು ಹಿಡ್ಕೋಬೇಕು. ಆದ್ದರಿಂದ 5x + 7y = 50, 7x + 5y = 46. ಇದು ಇಕ್ವೇಷನ್ ನಂಬರ್ 2. ಈಗ ಇದರಲ್ಲಿ 7 ಹೊರಗೆ ತಗೊಳ್ಳೋಣ. 7y = ವಾಯ್ ಬೆಲೆ ಕಂಡು ಹಿಡ್ಕೋ ಉದ್ದೇಶದಿಂದ 7y = ಇದು 50 ಏನು ನಂಬರ್ ಐತಲ್ಲ ಹಾಗೇ ಇರಲಿ, ಪ್ಲಸ್ 5x ಇದ್ದದ್ದು ಈ ಸೈಡ್ ಬಂದಾಗ -5x ಆಗ್ತೈತಿ. ನನಗೆ 7y ಬೇಡ, ನನಗೆ ಏನು ಬೇಕಾಗಿದೆ ಈಗ ನನಗೆ y ಬೆಲೆ ಬೇಕಾಗಿದೆ. ಆದ್ದರಿಂದ y = 50 - 5x. ಇದು 7 ಗುಣಾಕಾರ ಇದೆ, ಈ ಸೈಡ್ ಬಂದಾಗ ಏನಾಗ್ತೈತಿ ಭಾಗಾಕಾರ /7 ಆಗ್ತದೆ. ಅದೇ ರೀತಿ ಇಲ್ಲೂ ಹಾಗೆ ಮಾಡ್ಕೊಳ್ಳೋದು. 5y = 46 ಹಾಗೆ ಇರಲಿ, ಪ್ಲಸ್ 7x ಈ ಸೈಡ್ ಬಂದಾಗ -7x. therefore y = 46 - 7x. ಇದು ಗುಣಾಕಾರ ಇರ್ತದೆ, 5 ಈ ಸೈಡ್ ಬಂದ್ರೆ ಭಾಗಾಕಾರ ಆಗ್ತದೆ. ಈಗ ನಮಗೆ y ಬೆಲೆ ಕಂಡು ಹಿಡ್ಕೋಬೇಕು, ಇದನ್ನ ಹಾಕೋಬೇಕು. ಈಗ x ಮತ್ತು y ತಗೋತೀನಿ. ಇಲ್ಲೇ ನಾನು x ಬೆಲೆ 3 ಯಾಕೆ ತಗೊಂಡೀನಿ ಅನ್ನೋದನ್ನು ಇಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ರಿ, y x ಬೆಲೆ, ಇದರಲ್ಲಿ x ಬೆಲೆ 3 ಹಾಕೋಬೇಕು ಈಗ. ಆದ್ದರಿಂದ x = 3 ಇಟ್ಕೊಂಡಾಗ y = 50 - 5x / 7 ಬರ್ಕೊಳ್ಳೋದು. 50 - x ಇದ್ದಲ್ಲಿ ಇಲ್ಲಿ 2 ಗುಣಾಕಾರ ಇದೆ, 5 × 3, 5 × 3 = 15 ಆಯ್ತು /7. 50 15 ಕಳೆದ್ರೆ 35 / 7. 7 1 7 5 35. y ಬೆಲೆ 5 ಬಂತು. ಈಗ ನಾನು 1 ತಗೊಂಡೆ ಅಂತ ತಿಳ್ಕೊಳ್ಳೋಣ. ನಾ ಆಗಲೇ ಹೇಳಿದೆ ಏನೂ ಬೆಲೆ ತಗೋಬಹುದು ಅಂತ ಹೇಳಿ. ಆದರೆ ಇಲ್ಲಿ ನಮ್ಗೆ /7 ಐತಿ, 7 ಭಾಗ ಹೋಗ್ಬೇಕು ನನಗೆ. ಆದ್ರಿಂದ ನಾ ಆ ಥರ ಬೆಲೆಗಳನ್ನು ತಗೊಂಡೇನೆ. 1 ತಗೊಂಡೆ ಅಂದ್ರೆ 5 × 1 5 ಆಯ್ತು. 50 5 ನಾನು ಈಗ ಕಳೆದ್ರೆ 45 ಬಂತು. 45 7 ಮಗ್ಯಾಗ ಭಾಗ ಹೋಗಂಗಿಲ್ಲ. ಅದೀಗ 2 ತಗೊಂಡ್ರೆ 5 2 10. 50 40 10 ಕಳೆದ್ರೆ 40 ಬಂತೈತೆ. 40 ಕೂಡ 7 ಪೂರ್ಣ ಭಾಗ ಹೋಗೋದಿಲ್ಲ. ಅದರಿಂದ ನಾವು ಚೆಕ್ ಮಾಡ್ಬೇಕಿಲ್ಲ ಯಾವ ನಂಬರ್ ತಗೊಂಡ್ರೆ ಕಳೆದ್ರೆ ನಮ್ಗೆ 7 ಭಾಗ ಹೋಗುವಂಥ ನಂಬರ್ ಬರ್ತೈತಿ ಅಂತ. ಆ ನಂಬರ್ಗಳನ್ನು ತಗೊಂಡಿಲ್ಲೇ ಬಿಡಿಸ್ಬೇಕು. ನಾ ಈಗ x ಬೆಲೆ 10 ತಗೊಂಡೇನಿ ಅಂದ್ರೆ 10 ತಗೊಂಡು ಮಾಡಿದ್ರೆ ಲೆಕ್ಕ 10 5 50. 50 50 ಕಳೆದ್ರೆ 0 ಬಂತು. ಅದು 0 / 7 ಅಂದರೆ 0. ಆದ್ದರಿಂದ 10 x ತಗೊಂಡ್ರೆ y ಬೆಲೆ ಏನು ಬಂತು 0 ಅಂತ ಇಟ್ಟು. 2 ಬೆಲೆಗಳು ಸಾಕು. ಇನ್ನು ನೆಕ್ಸ್ಟ್ ಈ ಸೈಡ್ ನೋಡೋಣ. ಈಗ x ಬೆಲೆ ಇಲ್ಲಿ ಕೂಡ ನಾನು ಏನು ಮಾಡೀನಿ 3 ತಗೊಂಡೇನೆ. ಯಾಕಂದ್ರೆ 5 ಅದು ಪೂರ್ಣ ಭಾಗ ಹೋಗಬೇಕು. 46 - 7x / 5. ಎಲ್ಲಿ x ಇದೆ ಅಲ್ಲಿ ನಾನೇನು ಹಾಕ್ತಾ ಇದ್ದೀನಿ 3 × 7 3 21 ಆಯ್ತು. 46 21 ಕಳೆದ್ರೆ 25 / 5. ಅದಕ್ಕೆ 5 1 5 5 ಅಂದ್ರೆ y ಬೆಲೆ 5 ಬಂತು. 5 ಇಲ್ಲೇ ಬಾಕ್ಸಲ್ಲಿ ಹಾಕೊಳ್ಳೋದು. ನಾನು ಇಲ್ಲಿ ಕೂಡ 5 ಭಾಗ ಹೋಗಿ ಅದು ಗುಣಾಕಾರ ಮಾಡಿ 5 ಭಾಗ ಹೋಗುವಂಥ ನಂಬರನ್ನೇ ತಗೊಂಡಿರೋದು. ಆಮೇಲೆ ನೆಕ್ಸ್ಟ್ x ಬೆಲೆ ಇಲ್ಲೇ 8 ತಗೊಂಡೀನಿ. ಅಂದ್ರೆ 8 7 56. 56 46 ಕಳೆದ್ರೆ -10 ಬಂತು / 5. 5 1 5 2 -2 ಬಂತು. -2 ಪರವಾಗಿಲ್ಲ, -2 ಓಕೆ. ನಮಗೀಗ 2 ಬೆಲೆಗಳು ಬಂದು ಇನ್ನು ಅದರ ಒಂದು ನಕ್ಷೆಯನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ನೋಡೋಣ. ಇದು ಕಾರ್ಟೀಷಿಯನ್ ಪ್ರಕಾರ ಬಿಡಿಸ್ಬೇಕು, ಕಾರ್ಟೀಷಿಯನ್ ಪದ್ಧತಿ ಪ್ರಕಾರ. ಇಲ್ಲೇ ಇದು x ಅಕ್ಷ, ಇದು y ಅಕ್ಷ, ಮಧ್ಯದಲ್ಲಿ 0, ಇದು x y ಬರ್ಕೊಂಡು ಸ್ಕೇಲ್ ಬರ್ಕೋಬೇಕು. ಸ್ಕೇಲನ್ನು ಏನು ಬರ್ಕೋಬೇಕು ಅಂತಂದರೆ ಇಲ್ಲೇ ಈ ಸೈಡೇ ಬರಿಬೇಕಂತ ಸ್ಕೇಲ. x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ. ನಾ ಇಲ್ಲ ಒಂದೊಂದು ಬಾಕ್ಸಲ್ಲಿ 1 ಸೆಂಟಿಮೀಟ್ರನ್ನ ತಗೊಂಡೀನಿ. ಈಗ ನಕ್ಷೆ ಬಿಡಿಸೋಣ. ಬಲಭಾಗದಲ್ಲಿ +1 2 3 4, ಎಡಭಾಗದಲ್ಲಿ ಮೈನಸ್ ನಂಬರ್ಸ್, ಮೇಲೆ ಪ್ಲಸ್ ನಂಬರ್ಸ್ +y, ಕೆಳಗ ಮೈನಸ್ ನಂಬರ್ಸನ್ನು ತಗೊಂಡು ಈ ಥರ ಮಾಡಿಕೊಂಡು ಈಗ ನಾವು ಬೆಲೆಗಳನ್ನು ಹಾಕೊಳ್ಳೋಣ. ಇಲ್ಲಿ 1ನೇ ಸಮೀಕರಣದ ಏನೇನು ನಂಬರ್ಸ್ ಅದಾವೆ ನೋಡೋಣ. x ಮತ್ತು y 3 ಮತ್ತು 5. 3 ಇದು x ಅಕ್ಷ, y ಏನಿದು 5 ಮಾರ್ಕ್ ಮಾಡ್ತೇನೆ. ಇಲ್ಲಿ ಮಾರ್ಕ್ ಮಾಡಿ 3 5. ಫಸ್ಟ್ ಏನಿದು 3 x,
ಮತ್ತು 5 y 10 0 ಇಲ್ಲೇ 10 ಮತ್ತು 0 ಅಂತಂದ್ರೆ ಇದೇ ನಂಬರ್ ಅಣ್ಣ. ಇಲ್ಲಿ ನಾ ಆಗಳೇ ಹೇಳಿದೆ 10 0 ಬಂದರೆ ಇದೇ ಲೈನನ್ನು ಮಾರ್ಕ್ ಮಾಡ್ಕೋಬೇಕಂದ್ರೆ 10 0 ಆಯಿತಾ. ಈಗ ಇದನ್ನು ಎರಡು ಬೆಲೆಗಳನ್ನು ತಗೊಂಡಿಲ್ಲ, ಇದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಇವೆರಡೂ ಬೆಲೆಗಳನ್ನು ಏನು ಮಾಡೋದೀಗ ಗೆರೆ ಹಾಕೊಳ್ಳೋಣ. ಗೆರೆ ಹಾಕಿ ಇದು ಯಾವ ಸಮೀಕರಣದ್ದು ನಾವೀಗ ಮಾಡಿರೋದು ಅಂತ ಆ ಸಮೀಕರಣ ಬರ್ಕೋದು. 5x + 7y 5x + 7y = 50 ಆಯಿತು. ಇನ್ನು ಎರಡನೇ ಸಮೀಕರಣದೇನು 3 5 x ಬೆಲೆ 3 y ಬೆಲೆ 5 3 ಮತ್ತು ಇಲ್ಲಿ 5 ಐತೆ, ಇಲ್ಲೇ ಇದ ಬಿಂದುವಿಗೆ ಕುಡಿತದೆ. ಓಕೆ, ಆಮೇಲೆ 8 - 2 8 ಇಲ್ಲಿದೆ, -2 ಇಲ್ಲಿ ಕೆಳಗಿದೆ. ಹೌದಾ, 8 x ಅಕ್ಷ, y ಅಕ್ಷದಲ್ಲಿ -2 ಇಲ್ಲೇ ಕೆಳಗೆ ಬರ್ತೈತದ. 8 ಇಲ್ಲೈತಿ, -2 ಎರಡು ಈ ಬಿಂದುವಿನಲ್ಲಿ ಕೂಡ್ತೈತಿ. ಅದನ್ನು 8 - 2 ಅಂತ ಬರ್ಕೊಂಡು ನಾನೀಗ ಏನು ಮಾಡ್ತೀನಿ, ಆ ಎರಡು ರೇಖೆಗಳನ್ನು ಏನು ಮಾಡ್ತೀನಿ ಇಲ್ಲಿ ಕೂಡಿಸ್ತೀನಿ. ನನಗೆ ಯಾವ ಎರಡು ಬಿಂದುಗಳು ಬಂದಾವಲ್ಲ ಅವು ಎರಡು. ಇದು ಯಾವ ಸಮೀಕರಣದಿಂದ ಬಂದಿರೋದು? ಇದು ಯಾವ ಸಮೀಕರಣ? 7x + 5y = 46. ಈಗ ಈ ಎರಡು ಬಿಂದುಗಳು ಛೇದಿಸ್ತಾವ ಅನ್ನೋದು ಗುರ್ತಾಯಿತು. ಯಾವ ಬಿಂದುವಿಗೆ ಛೇದಿಸಿದವ ಅನ್ನೋದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. 3 5 ಅಂದ್ರೆ ನನಗೀಗ ಇವೆರಡು ಸಮೀಕರಣಗಳು ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ, ಅಂದರೆ ಒಂದು ಪರಿಹಾರ ಸಿಕ್ತು ನಮಗೆ. ಆದ್ದರಿಂದ ನಾವಿಲ್ಲಿ ಏನು ಬರ್ಕೋಬೇಕು, ಕೆಳಗೆ ಎಕ್ಸ್ ಬೆಲೆ ಏನು ಬಂತು, ಎಕ್ಸು 3 ಬಂತು ಮತ್ತು y 5. ಎಕ್ಸ್ ಬೆಲೆ 3, ಇಲ್ಲಿ ನೋಡಿ 3 ಮತ್ತು 5 ಕೂಡಿ ಒಂದೇ ಬಿಂದು ಆತಲ್ಲ. ಆದ್ದರಿಂದ ನಾವಿಲ್ಲಿ ಏನು ಬರ್ಕೋಬೇಕು, ಕೆಳಗೆ ಎಕ್ಸ್ ಬೆಲೆ 3 y ಬೆಲೆ 5 ಅಂದರೆ ಒಂದು ಪೆನ್ಸಿಲ್ನ ಬೆಲೆ 3 ರೂಪಾಯಿ ಮತ್ತು ಒಂದು ಪೆನ್ನಿನ ಬೆಲೆ ಏನಾಯ್ತು y = 5 ಅಂತೇಳಿ ಬರ್ಕೋಬೇಕು. ಹೀಗೆ ನಾವು ನಕ್ಷೆಯನ್ನು ಈ ಥರ ನಾವು ಬಿಡಿಸ್ತೇವೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟೆ ನಿಮ್ಗೆ. ಇದು ಅಭ್ಯಾಸದಲ್ಲಿ ಒಂದೇ ಪ್ರಶ್ನೆ ಆಗಿದೆ. ಕಾರ್ಟೇಷನ್ ಪದ್ಧತಿ ಪ್ರಕಾರ ನಮಗೇನು ಛೇದಿಸುತ್ತವೆ ಅಂತಂದ್ರೆ ಒಂದೇ ಪರಿಹಾರ ಸಿಗ್ತೈತಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಥರ ನಾವು ನಕ್ಷೆ ಬಿಡಿಸಿದ್ರೆ ನಿಮ್ಗೆ ಕಂಪಲ್ಸರಿ ಎಕ್ಸಾಮಲ್ಲಿ 4 ಮಾರ್ಕ್ಸ್ ಕಂಪಲ್ಸರಿ ಸಿಕ್ಕೇ ಸಿಗ್ತದ ಅನ್ನೋದನ್ನು ನಾವಿಲ್ಲಿ ತೋರಿಸ್ಕೊಟ್ಟೇನಿ. ಮುಂದಿನ ವಿಡಿಯೋಗೆ ಭೇಟಿಯಾಗೋಣ.